ಸ್ವಾಮಿನಾಯ್ಕರು ಇಲ್ವಲ್ಲಲ್ವಾ? ಹಾಂ, ಈಗ ನೋಡಿ, ಈಗ ಈ ಥರ ಗರಿ ಒಣಗ್ತಾ ಇರ್ತವೆ ರೈತರಿಗೆ. ಗರಿಯೇ ನಾನು ಮಾತ್ರ ಕುಯ್ಬೇಡಿ ಅಂತೀನಿ, ಬೇರೆ ಯಾರೆಲ್ಲ ಕುಯ್ರಿ ಅಂತಾರೆ. ಇದನ್ನು ಯಾರು ಕುಯ್ಬಾರ್ದು, ಯಾತಕ್ಕೆ ಕುಯ್ಬಾರ್ದು ಅಂದರೆ ನೀರು ಜಾಸ್ತಿ ಇರೋರಿಗೆ ಕುಯ್ಸಾಕ್ತಿವಿ. ಜಾಸ್ತಿ ಇರೋರಿಗೆ ನೀರು ಜಾಸ್ತಿ ಇಲ್ಲ ಅಂದರೆ ಕಡಿಮೆ ಇರೋರಿಗೆ ಹಂಗೆ ಬಿಡಿ ಅಂತ. ಯಾಕೆಂದ್ರೆ ನೋಡಿ, ಇದನ್ನ ತರ್ಗನ ಈಗ ಕುಯ್ಸ್ತೋ, ಜಸ್ಟ್ ಇಲ್ಲಿ ಕುಯ್ಸಿದ್ದೀನಿ. ಇಲ್ಲೆಲ್ಲ ತೇವ ಕಾಣಿಸ್ತಲ್ವಲ್ಲಿ, ಇಷ್ಟು ಅಗಲದಲ್ಲಿ ಮಾಯಿಶ್ಚರ್ ಇದೆ ಅಂದರೆ ಆ ನೀರನ್ನು ಹಿಡಿದಿಟ್ಕೊಳ್ಳೋಂಥ ಶಕ್ತಿ ಆ ತರಗಿರ್ತದೆ. ನೆರಳಲ್ಲಿ ನೀರು ಆವಿ ಹಾಕಿಲ್ಲ. ಅದೇ ಈ ಕಡೆ ಎಲ್ಲ ಫುಲ್ ಡ್ರೈ ಆಯಿತು. ಕುಡ್ಲು ಕೊಡಿ ನೋಡಿ, ಇಲ್ಲಿ ತೇವ ಆಯಿತು. ಯಾಕೆಂದರೆ ಇಷ್ಟಾಗಲ ಮಾತ್ರ ತರಗಿತ್ತಲ್ಲ, ಇಲ್ಲಿ ನೋಡಿ, ಇಲ್ಲೂ ಡ್ರೈ ಆಗೋದಿಲ್ಲ. ಈ ಜಾಗದಲ್ಲಿ ಇಷ್ಟಾಗಲ ಮಾತ್ರ ತರಗಿರತ್ತವು, ನೀರನ್ನು ಹಿಡಿದಿಟ್ಕೊಂಡದ್ದು. ಅದಕ್ಕೆ ತರಗನ್ನ ಕುಯ್ಬಾರ್ದು, ತೇವಾಂಶವನ್ನು ಕಾಪಾಡಲಿ ಅನ್ನೋ ಉದ್ದೇಶಕ್ಕೆ ತರ ಕುಯ್ಬೇಕು ಅಷ್ಟೇ. ಆ ಥರ ಮಾಡ್ತಾಯಿದ್ದೀವಿ. ಅದಕ್ಕೇ ತರಗನ್ನ ನೀವು ಕುಯ್ಯೋದು ಬೇಡ. ತೇವಾಂಶ ಇರೋರು ಕೂದಾಕ್ಲಿ, ಗಾಳಿ ಆಡಲಿ ಬೇಕಾದ್ರೆ.